ಕೆಲವೊಮ್ಮೆ ನಮ್ಮ ದಿನನಿತ್ಯದ ಕೆಲಸಗಳು ಒಂಥರ ಬಸವನ ಹುಳುವಿನ ಥರ ಎಳೆದಾಡ್ತಾ ಇರುತ್ತೆ ಅಲ್ವಾ? ಎಷ್ಟೇ ಪ್ರಯತ್ನ ಪಟ್ರೂ ಫೈಲ್ಗಳು ಮುಂದಕ್ಕೆ ಹೋಗಲ್ಲ. ನಿಜ. ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ಬೆಳಗಾಗೋದ್ರೊಳಗೆ ಎಲ್ಲವೂ ಚಿರತೆಯ ವೇಗ ಪಡ್ಕೊಳತ್ತೆ. ನಿಂತ ನೀರಿನಂತಿದ್ದ ಕೆಲಸಗಳು ಹಠಾತ್ತನೆ ನುಗ್ಗೋಕ್ ಶುರು ಮಾಡ್ತವೆ. ಖಂಡಿತ. ಆ ಒಂದು ವಿಶಿಷ್ಟವಾದ ಹಂತನ ನಾವೆಲ್ಲರೂ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ದಾಟಿಯೇ ಇರ್ತೀವಿ. ಹೌದು. ಆದರೆ ಈ ಏರಿಳಿತಗಳಿಗೆ ನಿಜವಾದ ಕಾರಣ ಏನು? ಇದನ್ನೇ ನಾವಿವತ್ತು ಈ ಆಳವಾದ ವಿಶ್ಲೇಷಣೆಯಲ್ಲಿ ಅರ್ಥ ಮಾಡಿಕೊಳ್ಳಲಿದ್ದೀವಿ. ಈಗ ವಿಎಂಕೆ ಆಸ್ಟ್ರೋನಿವಾಳ ಚಾನೆಲ್ ಒದಗಿಸಿರುವ ಏಪ್ರಿಲ್ 2026ರ ಮೇಷರಾಶಿಯ ಮಾಸಿಕ ಭವಿಷ್ಯದ ವರದಿಯನ್ನ ನಾವಿಂದು ಹೊರಗೆ ಹಚ್ಚಲಿದ್ದೀವಿ. ನಮ್ಮ ಉದ್ದೇಶ ಇಲ್ಲಿ ಕೇವಲ ಯಾವುದೋ ಭವಿಷ್ಯವಾಣಿಯನ್ನ ಓದೋದಲ್ಲ, ಬದಲಾಗಿ ಆ ಗ್ರಹಗಳ ಚಲನೆಗಳು ನಮ್ಮ ವೃತ್ತಿ, ಹಣಕಾಸು, ಆರೋಗ್ಯ ಮತ್ತೆ ಸಂಬಂಧಗಳ ಮೇಲೆ ಹೇಗೆ ಪ್ರಭಾವ ಬೀರ್ಲಿವೆ ಅನ್ನೋ ಮೂಲಭೂತ ಅಂಶಗಳನ್ನ ಬಿಡಿಸಿ ನೋಡೋದು. ಸರಿ, ಹಾಗಾದ್ರೆ ಶುರು ಮಾಡೋಣ. ಏಪ್ರಿಲ್ ತಿಂಗಳು ಮೇಷರಾಶಿಯವರಿಗೆ ಒಂಥರ ರೋಲರ್ ಕೋಸ್ಟರ್ ಇದ್ದಾಗೆ. ತಿಂಗಳ ಆರಂಭದಲ್ಲಿ ತುಂಬಾ ನಿಧಾನಗತಿ ಇದ್ರೂ ಏಪ್ರಿಲ್ 14ರ ನಂತರ ಹಠಾತ್ತನೆ ಒಂದು ದೊಡ್ಡ ಸ್ಫೋಟದಂತೆ ವೇಗ ಪಡೆದುಕೊಳ್ಳುತ್ತೆ ಅಂತ ಮೂಲ ಮಾಹಿತಿ ಹೇಳುತ್ತೆ. ಆ ಹಠಾತ್ ವೇಗ ಎಲ್ಲಿಂದ ಬರುತ್ತೆ? ಆ ವೇಗನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಮೊದಲು ಆಕಾಶದಲ್ಲಿ ನಡೆಯುತ್ತಿರುವ ಆ ರಂಗಸಜ್ಜಿಕೆಯನ್ನ ನೋಡಬೇಕು. ಮತ್ತೆ ಮೇಷರಾಶಿಯವರ ಮೂಲ ಮನಃಶಾಸ್ತ್ರನ ಕೂಡ ಗಮನಿಸಬೇಕು. ಓಹೋ, ಅವರ ಸ್ವಭಾವನಾ? ಹೌದು. ಯಾವುದೇ ಘಟನೆ ವಿಶ್ಲೇಷಣೆ ಮಾಡೋ ಮುನ್ನ ಹಿನ್ನೆಲೆ ಬಹಳ ಮುಖ್ಯ. ಈಗ ಮೇಷರಾಶಿ ಅಂದ್ರೆ ಬೆಂಕಿಯ ತತ್ವ. ಅಲ್ಲಿ ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ ಪಾದಗಳು ಮತ್ತೆ ಕೃತಿಕಾ ನಕ್ಷತ್ರದ 1ನೇ ಪಾದ ಇರುತ್ತೆ. ಬೆಂಕಿಯ ತತ್ವ ಅಂದಾಕ್ಷಣ ಅಲ್ಲಿ ಒಂದು ರೀತಿಯ ಅಗಾಧವಾದ ಶಕ್ತಿ ಇರುತ್ತೆ. ಒಮ್ಮೊಮ್ಮೆ ನಿಯಂತ್ರಣಕ್ಕೆ ಸಿಗದ ಉತ್ಸಾಹ ಕೂಡ ಇರುತ್ತೆ. ಮತ್ತೆ ಇದರ ಸಂಕೇತ ಬಂದು ಟಗರು ಪೊಟೇಲ್ ಅಲ್ವಾ? ಇದು ಬಹಳ ಆಸಕ್ತಿದಾಯಕವಾಗಿದೆ. ಟಗರು ಅಂದ ತಕ್ಷಣ ನಮಗೆ ನೆನಪಾಗೋದು ಅದು ತಲೆ ತಗ್ಗಿಸಿ ನೇರವಾಗಿ ಗುರಿಯ ಕಡೆಗೆ ನುಗ್ಗುವ ಸ್ವಭಾವ. ನಿಖರವಾಗಿ ಹೇಳಿದ್ರಿ. ವರದಿ ಪ್ರಕಾರ ಈ ರಾಶಿಯವರು ಬಹಳ ಒಳ್ಳೆಯವರು, ಅತಿಯಾದ ಮಂಚಿತನ ಇರೋರು. ಆದರೆ ತಮ್ಮವರಿಗೆ ಯಾರಾದ್ರೂ ಏನಾದ್ರೂ ಮುಂದು ಹಿಂದು ಯೋಚಿಸದೆ ಧುಮುಕುವ ಗುಣ ಇವರಲ್ಲಿದೆ. ಖಂಡಿತ. ಜೊತೆಗೆ ಸ್ವಲ್ಪ ಸಿಡುಕು ಸ್ವಭಾವ ಶಾರ್ಟ್ ಟೆಂಪರ್ ಕೂಡ ಇರುತ್ತೆ. ಈ ಗುಣಲಕ್ಷಣಗಳಿಗೂ ಆ ಬೆಂಕಿಯ ತತ್ವಕ್ಕೂ ತುಂಬಾ ಹತ್ತಿರದ ನಂಟಿದೆ ಅನ್ಸುತ್ತೆ. ಹೌದು, ಆ ನಂಟು ಬಹಳ ಸ್ಪಷ್ಟ. ಬೆಂಕಿಗೆ ಹೇಗೆ ಕ್ಷಣಾರ್ಥದಲ್ಲಿ ಆವರಿಸಿಕೊಳ್ಳುವ ಗುಣ ಇದೆಯೋ, ಮೇಷರಾಶಿಯವರಿಗೂ ಅದೇ ರೀತಿಯ ಅಗ್ರೆಷನ್ ಇರುತ್ತೆ. ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ಅಂಶ ಏನಂದ್ರೆ, ಈ ಮೂಲಭೂತ ಸ್ವಭಾವಕ್ಕೂ ಈ ತಿಂಗಳ ಗ್ರಹಗಳ ಚಲನೆಗೂ ನೇರ ಸಂಪರ್ಕ ಇದೆ. ಓ, ಹೇಗೆ? ಮೇಷರಾಶಿಯ ಅಧಿಪತಿ ಕುಜ ಮಂಗಳ ಗ್ರಹ. ಈ ಕುಜ ಧೈರ್ಯದ ಸಂಕೇತ. ಏಪ್ರಿಲ್ 2ನೇ ತಾರೀಕು ಈ ಕುಜ ಮೀನರಾಶಿಗೆ ಬರ್ತಾನೆ. ಆದ್ರೆ ಕಥೆಯಲ್ಲಿ ದೊಡ್ಡ ತಿರುವು ಬರೋದು ಏಪ್ರಿಲ್ 14ನೇ ತಾರೀಕು. ಏಪ್ರಿಲ್ 14 ಸೂರ್ಯನ ಪ್ರವೇಶ ಅಲ್ವಾ? ಹೌದು. ಪಂಚಮಾಧಿಪತಿಯಾದ ರವಿ ಸೂರ್ಯ ನೇರವಾಗಿ ಮೇಷರಾಶಿಗೆ ಬರ್ತಾನೆ. ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿಯಲ್ಲಿ ರವಿ ಅತ್ಯಂತ ಬಲಶಾಲಿ, ಆತ ಉಚ್ಚ ಸ್ಥಿತಿಯಲ್ಲಿರ್ತಾನೆ. ಒಂದು ನಿಮಿಷ, ಈ ಉಚ್ಚ ಸ್ಥಿತಿ ಮಾನಸಿಕವಾಗಿ ಅದು ವ್ಯಕ್ತಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಬಹಳ ಒಳ್ಳೆ ಪ್ರಶ್ನೆ. ಸೂರ್ಯ ಆತ್ಮಬಲ, ಇಚ್ಛಾಶಕ್ತಿ ಮತ್ತೆ ನಾಯಕತ್ವ. ಆತ ತನ್ನ ಉಚ್ಚ ಸ್ಥಾನಕ್ಕೆ ಬಂದಾಗ ವ್ಯಕ್ತಿಯ ಒಳಗಡೆ ಮಲಗಿದ್ದ ಆತ್ಮವಿಶ್ವಾಸ ಒಮ್ಮೆಲೆ ಎಚ್ಚರಾಗುತ್ತೆ. ಆಕ್ಟಿವೇಟ್ ಆಗೋದು? ಹೌದು. ಯಾವುದೋ ಒಂದ್ ಕೆಲ್ಸ ಆಗಲ್ಲ ಅಂತ ಮೂಲೆಗುಂಪಾಗಿದ್ದ ಮನಸ್ಥಿತಿ ಬದಲಾಗಿ ನಾನಿದನ್ನ ಮಾಡಬಲ್ಲೆ, ನನಗಾ ಸಾಮರ್ಥ್ಯ ಇದೆ ಅನ್ನೋ ದೃಢವಾದ ನಂಬಿಕೆ ಹುಟ್ಕೊಳ್ಳುತ್ತೆ. ಒಂದ್ ರೀತಿಯ ಪಾಸಿಟಿವ್ ಎನರ್ಜಿ ಮೈದುಂಬಿಕೊಳ್ಳುತ್ತೆ. ಹಾಗಾದ್ರೆ ಇದು ಒಂಥರ ಟ್ರಾಫಿಕ್ ಜಾಮ್ ಇದ್ದ ಹಾಗೆ ಅನ್ಸಲ್ವಾ? ತಿಂಗಳ ಮೊದಲ 2 ವಾರಗಳು ಟ್ರಾಫಿಕ್ನಲ್ಲಿ ಸಿಕ್ಕಿಹಾಕ್ಕೊಂಡ ಕಾರ್ನಂತಿದ್ರೆ, ಏಪ್ರಿಲ್ 14ನೇ ತಾರೀಕು ಸೂರ್ಯನ ಪ್ರವೇಶ, ಇದ್ದಕ್ಕಿದ್ದಂತೆ ಒಂದು ಖಾಲಿ ಹೈವೇ ಸಿಕ್ತಂತೆ ಎನ್ನಬಹುದೇ? ಖಂಡಿತ. ಆಕ್ಸಿಲರೇಟರ್ ಒತ್ತಿದ ತಕ್ಷಣ ಗಾಡಿ ಯಾವ ತಡೆಯೂ ಇಲ್ಲದೆ ನುಗ್ಗುಮ ಹಾಗೆ. ನಿಖರವಾದ ಉದಾಹರಣೆ. ಹೈವೇ ಸಿಕ್ಕಿದೆ, ಇಂಜಿನ್ ಕೂಡ ಪೂರ್ಣ ಸಾಮರ್ಥ್ಯದಲ್ಲಿದೆ. ಆದ್ರೆ ಕಥೆ ಅಲ್ಲಿಗೆ ಮುಗಿಯಲ್ಲ. ನಾವಿಲ್ಲಿ 2 ಪ್ರಮುಖ ಗ್ರಹಗಳ ಬಗ್ಗೆ ಗಮನ ಹರಿಸಲೇಬೇಕು. ಯಾವ ಗ್ರಹಗಳು? 3 ಮತ್ತೆ 6ನೇ ಮನೆಯ ಅಧಿಪತಿಯಾದ ಬುಧ ಏಪ್ರಿಲ್ 11ರಿಂದ ಮೀನರಾಶಿಗೆ ಬರ್ತಾನೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಚಾರ ಏನಂದ್ರೆ, ಮೀನರಾಶಿಯಲ್ಲಿ ಬುಧನು ನೀಚ ಸ್ಥಾನದಲ್ಲಿರ್ತಾನೆ. ದುರ್ಬಲನಾಗಿರ್ತಾನೆ. ಹೌದು. ಇನ್ನು ಶುಕ್ರ ಏಪ್ರಿಲ್ 19ರವರೆಗೆ ಮೇಷದಲ್ಲೇ ಇದ್ದು 20ನೇ ತಾರೀಕು ತನ್ನ ಸ್ವಸ್ಥಾನವಾದ ವೃಷಭ ರಾಶಿಗೆ ಹೋಗ್ತಾನೆ. ಗುರು, ಶನಿ, ರಾಹು, ಕೇತು ಇವೆಲ್ಲ ಸ್ಥಿರವಾಗಿವೆ. ಆ ದುರ್ಬಲ ಬುಧನ ಬಗ್ಗೆ ನಾವು ಮುಂದೆ ಇನ್ನಷ್ಟು ಆಳವಾಗಿ ಚರ್ಚಿಸೋಣ. ಯಾಕಂದ್ರೆ ಅದು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಅನ್ಸುತ್ತೆ. ಸದ್ಯಕ್ಕೆ ಈ ಟ್ರಾಫಿಕ್ ಮತ್ತೆ ಹೈವೇ ರೂಪಕನ
ನೇರವಾಗಿ ಉದ್ಯೋಗ ಮತ್ತು ವ್ಯಾಪಾರದ ಲೋಕಕ್ಕೆ ಅನ್ವಯಿಸಿ ನೋಡೋಣ. ಖಂಡಿತ. ಮೂಲ ವರದಿ ಉದ್ಯೋಗದ ವಿಚಾರದಲ್ಲಿ ಒಂದು ಸ್ಪಷ್ಟವಾದ ವಿಭಜನೆ ಮಾಡಿದೆ. ತಿಂಗಳ ಮೊದಲ ವಾರ ಕೆಲಸಗಳು ಅಕ್ಷರಶಃ ನತ್ತೆಯ ನಡಿಗೆಯಲ್ಲಿ ಸಾಗುತ್ತೆ. ಹೌದು, ಎಷ್ಟೇ ಕಷ್ಟಪಟ್ರೂ ಫೈಲ್ಗಳು ಟೇಬಲ್ ಮೇಲಿಂದೇ ಕದಲಲ್ಲ. ಸಮಯ ಸುಮ್ಮನೆ ವ್ಯರ್ಥ ಆಗ್ತಿದೆ ಅನ್ನೋ ಹತಾಶೆ ಕಾಡುತ್ತಲ್ವಾ? ಆ ಹತಾಶೆ ಸಹಜ. ಆದ್ರೆ ಏಪ್ರಿಲ್ 10ರ ನಂತರ, ವಿಶೇಷವಾಗಿ 14ನೇ ತಾರೀಕು ಸೂರ್ಯನ ಆಗಮನದ ನಂತರ ಪರಿಸ್ಥಿತಿ ಸಂಪೂರ್ಣವಾಗಿ ತಲೆಕೆಳಗಾಗುತ್ತೆ. ಆ ವೇಗ ಕಣ್ಣಿಗೆ ರಾಚುವಂತಿರುತ್ತೆ. ಓಹೋ. ಕಚೇರಿಯಲ್ಲಿ ಮೀಟಿಂಗ್ಗಳು, ಪ್ರೆಸೆಂಟೇಷನ್ಗಳು ಮತ್ತೆ ಟಾರ್ಗೆಟ್ಗಳು ಅಂದ್ಕೊಂಡಿದ್ದಕ್ಕಿಂತ ಮುಂಚೆಯೇ ಸುಲಭವಾಗಿ ಮುಗ್ದುಹೋಗ್ತವೆ. ಇಷ್ಟು ದಿನ ನಿಮ್ಮ ಕೆಲಸನ ನಿರ್ಲಕ್ಷಿಸ್ತಾ ಇದ್ದ ಮೇಲಧಿಕಾರಿಗಳು ಇದ್ದಕ್ಕಿದ್ದಂತೆ ನಿಮ್ಮ ಐಡಿಯಾಗಳಿಗೆ ತಲೆದೂಗೋಕೆ ಶುರು ಮಾಡ್ತಾರೆ. ಅದೊಂದು ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಮತ್ತೆ ಉದ್ಯೋಗಿ ಒಂದೇ ಭಾಷೆಯಲ್ಲಿ ಮಾತಾಡೋಕ್ ಶುರು ಮಾಡ್ದ ಹಾಗೆ. ಸರಿಯಾಗಿ ಹೇಳಿದ್ರಿ. ಆ ಆತ್ಮವಿಶ್ವಾಸದ ಅಲೆಯಲ್ಲಿ ಸೂಪರ್ವೈಸರ್ ಅಥವಾ ಟೀಮ್ ಲೀಡರ್ನಂತಹ ನಾಯಕತ್ವದ ಪಾತ್ರಗಳು ಒಲಿಯುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಅಂದ್ರೆ ಪ್ರಮೋಷನ್ ಕೂಡ ಆಗ್ಬಹುದು. ಖಂಡಿತ. ಬೇರೆಯವರು ಹಿಂದೇಟು ಹಾಕುವ ಪ್ರಾಜೆಕ್ಟ್ಗಳನ್ನ ಇವರು ಲೀಲಾಜಾಲವಾಗಿ ಮುಗಿಸ್ತಾರೆ. ಹೊಸ ಉದ್ಯೋಗ ಹುಡುಕುತ್ತಿರುವರಿಗೂ ಈ ತಿಂಗಳ ಮಧ್ಯಭಾಗದಿಂದ ಶುಭಕಾಲ ಶುರುವಾಗುತ್ತೆ ಅಂತ ಮೂಲ ಮಾಹಿತಿ ತಿಳಿಸಿದೆ. ಇಂದು ವ್ಯಾಪಾರದ ವಿಚಾರಕ್ಕೆ ಬಂದರೆ ಅಲ್ಲೂ ಇದೇ ರೀತಿಯ ಟ್ರೆಂಡ್ ಕಾಣಿಸುತ್ತೆ. ಆರಂಭದಲ್ಲಿ ಗ್ರಾಹಕರು ಅಂಗಡಿಗೆ ಬರ್ತಾರೆ, ವಸ್ತುಗಳನ್ನ ನೋಡ್ತಾರೆ, ಆದರೆ ವ್ಯಾಪಾರ ಕುದುರಲ್ಲ. ಹೌದು, ಡೀಲ್ ಕ್ಲೋಸ್ ಆಗೋಕೆ ವಿಪರೀತ ಸಮಯ ತಗೊಳುತ್ತೆ. ಆದರೆ ಮಧ್ಯವಾರದ ನಂತರ ಸೇಲ್ಸ್, ಕಲೆಕ್ಷನ್ಸ್ ಮತ್ತೆ ಹೊಸ ಆರ್ಡರ್ಗಳು ದಿಢೀರ್ ವೇಗ ಪಡ್ಕೊಳ್ತವೆ ಅಲ್ವಾ? ಈ ಬದಲಾವಣೆಗೆ ಮುಖ್ಯ ಕಾರಣ ಸಪ್ತಮಾಧಿಪತಿ ಮತ್ತೆ ವ್ಯಾಪಾರಾಧಿಪತಿಯಾದ ಶುಕ್ರ ತನ್ನ ಸ್ಥಾನನ ಬದಲಾಯಿಸಿ ಧನಸ್ಥಾನಕ್ಕೆ ಬರುವುದು. ಶುಕ್ರ ಸಂಪತ್ತು ಮತ್ತೆ ಆಕರ್ಷಣೆಯ ಕಾರಕ. ಆತ 2ನೇ ಮನೆಗೆ ಬಂದಾಗ ವ್ಯಾಪಾರದಲ್ಲಿ ಒಂದು ರೀತಿಯ ಮ್ಯಾಗ್ನೆಟಿಕ್ ಪುಲ್ ಬರುತ್ತೆ. ಆದ್ದರಿಂದಲೇ ಯಾವ ಕಸ್ಟಮರ್ ಹತ್ರ ಹೋಗ್ಬೇಕು, ಪೆಂಡಿಂಗ್ ಇರೋ ಬಿಲ್ ಹೇಗೆ ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಸ್ಪಷ್ಟ ಪ್ಲಾನಿಂಗ್ ಇದ್ರೆ ಅತ್ಯುತ್ತಮ ಫಲಿತಾಂಶ ಸಿಗುತ್ತೆ. ಒಂದು ನಿಮಿಷ, ನನಗಿಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ಕೇಳಿ. ಸೂರ್ಯನ ಪ್ರವೇಶದಿಂದ ವಿಪರೀತ ವೇಗ, ಅಗಾಧವಾದ ಧೈರ್ಯ ಮತ್ತೆ ನಾಯಕತ್ವ ಬರುತ್ತೆ ಅಂತ ನಾವು ಚರ್ಚೆ ಮಾಡಿದ್ವಿ. ಅಷ್ಟೆಲ್ಲ ಆತ್ಮವಿಶ್ವಾಸ ಬಂದ ಮೇಲೆ ವ್ಯಾಪಾರಸ್ಥರು ತಕ್ಷಣವೇ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಯಾಕೆ ತಗೋಬಾರ್ದು? ಅಂದ್ರೆ ಹೊಸ ಪಾಲುದಾರಿಕೆ, ದೊಡ್ಡ ಸಾಲ ಅಥವಾ ಹೊಸ ಬ್ರಾಂಚ್ ಓಪನ್ ಮಾಡೋ ರಿಸ್ಕ್ ತಗೊಳ್ಳೋಕೆ ಇದೇ ಸೂಕ್ತ ಸಮಯ ಅಲ್ವಾ? ಖಾಲಿ ಹೈವೇ ಸಿಕ್ಕಾಗ ಬ್ರೇಕ್ ಯಾಕೆ ಹಾಕ್ಬೇಕು? ಇದು ನಿಜಕ್ಕೂ ಆಳವಾದ ಪ್ರಶ್ನೆ. ವೇಗ ಮತ್ತೆ ಧೈರ್ಯ ಇದ್ದ ಮಾತ್ರಕ್ಕೆ ವಾಹನದ ಸ್ಟಿಯರಿಂಗ್ ಅಥವಾ ಬ್ರೇಕ್ ಸರಿಯಿಲ್ಲ ಅಂದ್ರೆ ಏನಾಗುತ್ತೆ? ಅಪಘಾತ ಆಗುತ್ತೆ. ಖಂಡಿತ. ನಾವೀಗಾಗಲೇ ಪ್ರಸ್ತಾಪ ಮಾಡಿದ ಆ ದುರ್ಬಲ ಬುಧನ ಪಾತ್ರ ಇಲ್ಲಿ ಬರುತ್ತೆ. ಏಪ್ರಿಲ್ 11ರ ನಂತರ ಬುಧ ನೀಚ ಸ್ಥಾನದಲ್ಲಿ ಇರ್ತಾನೆ. ಜ್ಯೋತಿಷ್ಯದಲ್ಲಿ ಬುಧ ಅಂದ್ರೆ ಬುದ್ಧಿ, ಲೆಕ್ಕಾಚಾರ, ತರ್ಕ ಮತ್ತೆ ದಾಖಲೆಗಳ ಕಾರಕ. ಓಹೋ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವೋದುವ ಅಗ್ರಿಮೆಂಟ್ಗಳು, ಬ್ಯಾಂಕ್ ಡಾಕ್ಯುಮೆಂಟ್ಗಳು ಇವೆಲ್ಲವೂ ಬುಧನ ನಿಯಂತ್ರಣದಲ್ಲಿರುತ್ತೆ. ಅಂದ್ರೆ ಸೂರ್ಯ ಎಷ್ಟೇ ಧೈರ್ಯ ಕೊಟ್ರೂ ಬುಧ ದುರ್ಬಲ ಆಗಿರೋದ್ರಿಂದ ನಮ್ಮ ಗಮನ ಆ ಸಣ್ಣ ಸಣ್ಣ ನಿಯಮಗಳ ಮೇಲೆ, ಅಂದ್ರೆ ಆ ಫೈನ್ ಪ್ರಿಂಟ್ ಮೇಲೆ ಇರಲ್ಲ ಅಲ್ವಾ? ಹೌದು. ಸೂರ್ಯನಿಂದ ಬಂದ ಆ ವಿಪರೀತ ಆತ್ಮವಿಶ್ವಾಸ ನಮ್ಮನ್ನ ಕುರುಡರನ್ನಾಗಿ ಮಾಡುತ್ತೆ. ನಾನು ನೋಡ್ಕೊಳ್ತೀನಿ ಬಿಡು, ಏನೂ ಆಗಲ್ಲ ಅನ್ನೋ ಅತಿಯಾದ ನಂಬಿಕೆಯಿಂದ ದಾಖಲೆಗಳನ್ನ ಸರಿಯಾಗಿ ಓದದೆ ಸಹಿ ಹಾಕೋ ಸಾಧ್ಯತೆ ಇರುತ್ತೆ. ಇದು ತುಂಬಾ ಅಪಾರಕಾರಿ. ಖಂಡಿತ. ಆತುರದಿಂದ ಓದದೆ ಸಹಿ ಹಾಕಿದ ಲೀಸ್ ಅಗ್ರಿಮೆಂಟ್ ಅಥವಾ ಪಾರ್ಟ್ನರ್ಶಿಪ್ ಡೀಡ್ಗಳು ಮುಂದೆ ದೊಡ್ಡ ಕಂಟಕ ಆಗಬಹುದು. ಯಾವುದೇ ಪ್ರಮುಖ ಪೇಪರ್ಗಳಿಗೆ ಸಹಿ ಮಾಡೋ ಮುನ್ನ ತಜ್ಞರ ಸಲಹೆ ಕಡ್ಡಾಯವಾಗಿ ಪಡಿಬೇಕು ಅನ್ನೋ ಮುನ್ನೆಚ್ಚರಿಕೆಯ ಹಿಂದಿನ ತರ್ಕವೇ ಇದು. ಅಂದ್ರೆ ಧೈರ್ಯ ಇರಬೇಕು, ಆದ್ರೆ ತಾರ್ಕಿಕತೆಯನ್ನ ಕಳೆದುಕೊಂಡ ಕುರುಡು ಧೈರ್ಯ ಇರಬಾರ್ದು. ಸರಿಯಾಗಿ ಹೇಳಿದ್ರಿ. ಈಗ ನಾವು ವೃತ್ತಿಯಲ್ಲಿನ ಈ ಅತಿಯಾದ ಆತ್ಮವಿಶ್ವಾಸವು ನೇರವಾಗಿ ಹಣಕಾಸಿನ ವಿಚಾರದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ. ವೃತ್ತಿಯಲ್ಲಿ ಯಶಸ್ಸು ಸಿಗ್ತಾ ಇದೆ, ಹಣ ಬರ್ತಾ ಇದೆ ಅಂದಾಗ ಸಹಜವಾಗಿಯೇ ವ್ಯಕ್ತಿ ಖರ್ಚು ಮಾಡೋ ವಿಚಾರದಲ್ಲಿ ಸ್ವಲ್ಪ ಉದಾರ ಆಗ್ತಾನೆ. ಹೌದು. ಮೂಲ ಮಾಹಿತಿ ಪ್ರಕಾರ ಈ ತಿಂಗಳು ಹಣಕಾಸಿನ ವಿಚಾರದಲ್ಲಿ ಮಿಶ್ರ ಫಲಗಳಿವೆ. ಆದಾಯ ಖಂಡಿತ ಇರುತ್ತೆ, ಆದರೆ ಖರ್ಚು ಕೂಡ ಅದೇ ವೇಗದಲ್ಲಿರುತ್ತೆ ಅಲ್ವಾ? ಖಂಡಿತ. ಇಲ್ಲಿ 12ನೇ ಮನೆಯ ಅಂದ್ರೆ ವ್ಯಯಸ್ಥಾನದ ಪ್ರಭಾವ ಬಹಳ ಪ್ರಬಲವಾಗಿದೆ. ಈ ವ್ಯಯಸ್ಥಾನ ಬರೀ ದುಂದುವೆಚ್ಚ ಅಲ್ಲ, ಅದು ನಮ್ಮ ನಿಯಂತ್ರಣದಲ್ಲಿರದ ಅನಿರೀಕ್ಷಿತ ಖರ್ಚುಗಳನ್ನು ಪ್ರತಿನಿಧಿಸುತ್ತೆ. ಅನಿರೀಕ್ಷಿತ ಖರ್ಚುಗಳು ಅಂದ್ರೆ ಕುಟುಂಬದಲ್ಲಿ ದಿಢೀರಂತ ನಿಗದಿಯಾಗೋ ಕಾರ್ಯಕ್ರಮಗಳು, ಹಠಾತ್ ಆರೋಗ್ಯ ತಪಾಸಣೆ, ಹಾಸ್ಪಿಟಲ್ ಬಿಲ್ ಅಥವಾ ಕಾರು ಬೈಕ್ನ ದೊಡ್ಡ ರಿಪೇರಿ, ಹೀಗೆ ಯಾವುದಾದರೊಂದು ರೂಪದಲ್ಲಿ ಪರ್ಸ್ ಬೇಗ ಖಾಲಿಯಾಗುತ್ತೆ ಅಂತ ವರದಿ ಎಚ್ಚರಿಸಿದೆ. ಇಲ್ಲಿ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗುತ್ತೆ.
ಬರೀ ಹಣ ಉಳಿಸಿ ಅನ್ನೋ ಸಾಮಾನ್ಯ ಸಲಹೆ ನೀಡೋ ಬದಲು ಮೂಲ ಮಾಹಿತಿ ಒಂದು ನಿಖರವಾದ ಬ್ಲೂಪ್ರಿಂಟ್ ಕೊಟ್ಟಿದೆ. ಹೌದು. ಹಣ ಕೈಗೆ ಬಂದ ತಕ್ಷಣ 40% ಕಡ್ಡಾಯವಾಗಿ ಉಳಿತಾಯಕ್ಕೆ ಅಥವಾ EMI ಕಟ್ಟೋಕ್ಕೆ ಮೀಸಲಿಡಬೇಕು ಅಂತ ಹೇಳಲಾಗಿದೆ. ಉಳಿದ 60% ಹಣದಲ್ಲೇ ತಿಂಗಳ ಎಲ್ಲಾ ಖರ್ಚು ನಿಭಾಯಿಸಬೇಕು. ಇದನ್ನ ನಾವು ಸ್ವಲ್ಪ ಆಳವಾಗಿ ವಾಸ್ತವಿಕ ಆರ್ಥಿಕ ದೃಷ್ಟಿಕೋನದಿಂದ ನೋಡಿದ್ರೆ ಇದು ಕೇವಲ ಜ್ಯೋತಿಷ್ಯದ ಭವಿಷ್ಯವಾಣಿಯಲ್ಲ. ಇದು ಜಗತ್ತಿನ ಪ್ರಖ್ಯಾತ ಆರ್ಥಿಕ ತಜ್ಞರು ನೀಡುವ ಪೇ ಯೋರ್ಸೆಲ್ಫ್ ಫಸ್ಟ್ ಅನ್ನೋ ಸಿದ್ಧಾಂತನೇ ಹೋಲುತ್ತೆ. ಓ ಹೌದಲ್ವಾ? 12ನೇ ಮನೆಯಲ್ಲಿ ಗ್ರಹಗಳಿದ್ದಾದ ಹಣ ಕೈಯಲ್ಲಿದ್ರೆ ಖಂಡಿತ ಯಾವುದಾದ್ರೂ ಒಂದು ದಾರಿಯಲ್ಲಿ ಅದು ಖರ್ಚಾಗತ್ತೆ ಅನ್ನೋದು ಒಂದು ಮಾನಸಿಕ ಸತ್ಯ. ಅದಕ್ಕೆ ಹಣ ಕೈಗೆ ಬಂದ ತಕ್ಷಣ ಆ 40% ಕಣ್ಣಿಗೆ ಕಾಣದಂತೆ ಲಾಕ್ ಮಾಡೋದು ಅತ್ಯಗತ್ಯ. ಅದು ನಮ್ಮ ಲೈಫ್ ಸ್ಟೈಲ್ ಅನ್ನ ಬಲವಂತವಾಗಿ ಒಂದು ಶಿಸ್ತಿಗೆ ತರುತ್ತೆ. ಜೊತೆಗೆ ಮತ್ತೊಂದು ಪ್ರಮುಖ ಎಚ್ಚರಿಕೆ ಅಂದ್ರೆ ಶಾರ್ಟ್ಕಟ್ಗಳ ಮೂಲಕ ಹಣ ಮಾಡೋ ಆಸೆ. ಯಾರೋ ಸ್ನೇಹಿತರು ಹೇಳಿದ್ರು ಅಥವಾ ಯಾವುದೋ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನೋಡಿದಿ ಅಂತ ರಾತ್ರೋರಾತ್ರಿ ಹಣ ಡಬಲ್ ಆಗೋ ಸ್ಕೀಮ್ಗಳಿಂದ ದೂರ ಇರಬೇಕು. ಖಂಡಿತ ದೂರ ಇರಬೇಕು. ದುರ್ಬಲ ಬುಧನ ಬಗ್ಗೆ ನಾವು ಮಾತಾಡಿದ್ವಿ ಅಲ್ವಾ? ಆತ ತರ್ಕಬದ್ಧ ಆಲೋಚನೆನ ಕುಂಠಿತಗೊಳಿಸ್ತಾನೆ. ಆ ತರ್ಕನೇ ಇಲ್ಲದೇ ಇದ್ದಾಗ ಇಂಥ ವಂಚನೆಗಳಿಗೆ ಬಲಿಯಾಗುವ ಸಾಧ್ಯತೆ ಅತಿ ಹೆಚ್ಚು. ಆಸ್ತಿ ಖರೀದಿಯ ವಿಚಾರದಲ್ಲೂ ಇದೇ ಕಟ್ಟುನಿಟ್ಟಿನ ನಿಯಮ ಅನ್ವಯ ಆಗುತ್ತೆ. ಕೇವಲ ಬ್ರೋಕರ್ ಮಾತನ್ನ ನಂಬಿ ಅಥವಾ ಜಾಗ ನೋಡೋಕೆ ಚೆನ್ನಾಗಿದೆ ಅಂತ ತಕ್ಷಣವೇ ಅಡ್ವಾನ್ಸ್ ಕೊಟ್ಬಿಡಬಾರ್ದು. ಲೀಗಲ್ ಒಪಿನಿಯನ್ ಪಡಿಬೇಕು. ಹೌದು, ಲೀಗಲ್ ಒಪಿನಿಯನ್ ಮತ್ತೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂದ್ರೆ EC ಅನ್ನ ವಕೀಲರ ಮೂಲಕ ಪರಿಶೀಲಿಸುವುದು ಕಡ್ಡಾಯ. ಹೂಡಿಕೆ ವಿಚಾರದಲ್ಲೂ ಅಷ್ಟೇ. ಶಾರ್ಟ್ ಟರ್ಮ್ ಟ್ರೇಡಿಂಗ್ ಬದಲು ಲಾಂಗ್ ಟರ್ಮ್ ಹೂಡಿಕೆಗಳು ಮಾತ್ರ ಸುರಕ್ಷಿತ. ಈಗ ಒಂದು ಹೆಜ್ಜೆ ಹಿಂದಿರುಗಿ ನೋಡಿದ್ರೆ ಇವೆಲ್ಲವೂ ಒಂದಕ್ಕೊಂದು ಹೇಗೆ ಬೆಸೆದುಕೊಂಡಿವೆ ಅಂತ ಸ್ಪಷ್ಟವಾಗುತ್ತೆ. ವೃತ್ತಿ ಕ್ಷೇತ್ರದಲ್ಲಿ ದಾಖಲೆಗಳ ಪರಿಶೀಲನೆ ಟೆನ್ಷನ್, ಆ ಅನಿರೀಕ್ಷಿತ ಖರ್ಚುಗಳು, ಉಳಿತಾಯ ಮಾಡಲೇಬೇಕಾದ ಒತ್ತಡ ಇವೆಲ್ಲವೂ ಒಟ್ಟಿಗೆ ಸೇರಿದಾಗ ಸಹಜವಾಗಿಯೇ ದೈಹಿಕ ಮತ್ತೆ ಮಾನಸಿಕ ಆರೋಗ್ಯದ ಮೇಲೆ ಭಾರಿ ಹೊಡೆತ ಬೀಳುತ್ತೆ. ಇದು 100% ನಿಜ. ಆರ್ಥಿಕ ಮತ್ತೆ ವೃತ್ತಿಪರ ಒತ್ತಡಗಳು ನಮ್ಮ ನರಮಂಡಲದ ಮೇಲೆ ನೇರ ಪ್ರಭಾವ ಬೀರುತ್ತವೆ. ಅಂದ್ರೆ ಮೆದುಳು ಸುಸ್ತಾಗತ್ತೆ. ಹೌದು. ವರದಿ ಆರೋಗ್ಯದ ವಿಚಾರತೆಯಲ್ಲಿ ಬಹಳ ನಿಖರವಾದ ಚಿತ್ರಣ ನೀಡಿದೆ. 12ನೇ ಮನೆಯಲ್ಲಿ ಅಂದ್ರೆ ಸುಪ್ತ ಮನಸ್ಸು ಮತ್ತೆ ನಿದ್ರೆಯನ್ನ ಪ್ರತಿನಿಧಿಸುವ ಸ್ಥಾನದಲ್ಲಿ ಕುಜ ಇರೋದು ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ಮಂಗಳ ಗ್ರಹ ನಿದ್ರೆಯ ಸ್ಥಾನಕ್ಕೆ ಹೋದಾಗ ಏನಾಗುತ್ತೆ? ಕುಜ ಅಂದ್ರೆ ಅಗ್ರೆಷನ್, ಅತಿಯಾದ ಶಕ್ತಿ. ಆ ಶಕ್ತಿ ನಿದ್ರೆಯ ಸ್ಥಾನಕ್ಕೆ ಹೋದಾಗ ಮೆದುಳು ಆಫ್ ಆಗೋಕೆ ಒಪ್ಪಲ್ಲ. ಇದರಿಂದಾಗಿ ನಿದ್ರಾಹೀನತೆ ಸಮಸ್ಯೆ ತೀವ್ರವಾಗಿ ಕಾಡಬಹುದು. ನಿದ್ರೆ ಸರಿಯಾಗಿ ಆಗದಿದ್ದಾಗ ಆ ಸರಪಳಿ ಪರಿಣಾಮ ಶುರುವಾಗುತ್ತೆ ಅಲ್ವಾ? BP ಏರುಪೇರಾಗಬಹುದು, ವಿಪರೀತ ತಲೆನೋವು ಬರಬಹುದು. ಖಂಡಿತ. ನಮ್ಮ ದೇಹ ಸರಿಯಾಗಿ ವಿಶ್ರಾಂತಿ ಪಡೆದೇ ಇದ್ದಾಗ ಜೀರ್ಣಕ್ರಿಯೆ ಸಮಸ್ಯೆಗಳು ಕೂಡ ಉದ್ಭವಿಸಬಹುದು ಅಂತ ವರದಿ ಎಚ್ಚರಿಸಿದೆ. ಆದ್ರೆ ಇದಕ್ಕೆ ಪರಿಹಾರ ಕೂಡ ತುಂಬಾ ಸರಳವಾಗಿದೆ ಮತ್ತೆ ಅದು ನಮ್ಮ ಕೈಯಲ್ಲೇ ಇದೆ. ದಿನಕ್ಕೆ ಕನಿಷ್ಠ 20-30 ನಿಮಿಷ ವಾಕಿಂಗ್ ಮಾಡಬೇಕು ಅಂತ. ಹೌದು. ಕುಜನ ಆ ವಿಪರೀತ ಶಕ್ತಿನ ದೈಹಿಕ ಶ್ರಮದ ಮೂಲಕ ಹೊರಹಾಕಿದಾಗ ಮೆದುಳು ಸ್ವಲ್ಪ ಶಾಂತ ಆಗುತ್ತೆ. ಕಚೇರಿಯ ಕೆಲಸದ ನಡುವೆ ಸ್ವಲ್ಪ ಬಿಡು ಮಾಡಿಕೊಂಡು ಒಂದು 10 ಬಾರಿ ದೀರ್ಘ ಉಸಿರಾಟ ಅಂದ್ರೆ ಡೀಪ್ ಬ್ರೀದಿಂಗ್ ಮಾಡೋದು ಒತ್ತಡನ ಕಡಿಮೆ ಮಾಡುತ್ತೆ. ಮತ್ತೆ ರಾತ್ರಿ 9 ಗಂಟೆಯ ಒಳಗೆ ಊಟ ಮುಗಿಸ್ಬೇಕು, ತಡವಾಗಿ ಮಲಗಬಾರ್ದು. ಇನ್ನೊಂದು ವಿಶೇಷವಾದ ಎಚ್ಚರಿಕೆ ಏನಂದ್ರೆ ರಾತ್ರಿ ಹೊತ್ತು ಕೋಪದಿಂದ ಡ್ರೈವಿಂಗ್ ಮಾಡಬಾರ್ದು ಅಲ್ವಾ? ಹೌದು. ಕೋಪ ಮತ್ತೆ ನಿದ್ರಾಹೀನತೆ ಸೇರಿದಾಗ ಡ್ರೈವಿಂಗ್ ಎಷ್ಟು ಅಪಾಯಕಾರಿ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರನೆ. ಆರೋಗ್ಯದ ಜೊತೆಗೆ ನಮ್ಮ ವೈಯಕ್ತಿಕ ಸಂಬಂಧಗಳ ವಿಚಾರದಲ್ಲೂ ಈ ತಿಂಗಳು ಬಹಳ ಎಚ್ಚರಿಕೆಯ ಹೆಜ್ಜೆ ಇಡಬೇಕಾಗಿದೆ. ಮಾತಿನಲ್ಲಿ ಕಠಿಣತೆ ಅಥವಾ ಆವೇಶ ಖಂಡಿತ ಬೇಡ. ವಿಶೇಷವಾಗಿ ತಿಂಗಳ ಮೊದಲ 2 ವಾರಗಳಲ್ಲಿ. ಹೌದು. ಪಂಚಮಾಧಿಪತಿಗಳು ವ್ಯಯಸ್ಥಾನದಲ್ಲಿರೋದ್ರಿಂದ ಸಂಗಾತಿಯ ಬಗ್ಗೆ ಅನಗತ್ಯ ಅನುಮಾನ ಮೂಡಬಹುದು. 3ನೇ ವ್ಯಕ್ತಿಯ ಮಾತು ಅಥವಾ ಯಾವುದೋ ಗಾಸಿಪ್ಗಳನ್ನ ಕೇಳಿ ಸಂಗಾತಿನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ಅಪಾಯ ಇರುತ್ತೆ. ಇಲ್ಲಿ ಕಮ್ಯುನಿಕೇಷನ್ ಅಂದ್ರೆ ಪರಸ್ಪರ ಮುಕ್ತವಾಗಿ ಮಾತಾಡೋದು ಬಹಳ ಮುಖ್ಯ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದ್ರೆ 14ನೇ ತಾರೀಕಿನ ನಂತರ ಸೂರ್ಯನ ಪ್ರವೇಶದಿಂದ ಅವರ ಏಕಾಗ್ರತೆ ಮತ್ತೆ ಕಲಿಯ ಉತ್ಸಾಹ ವಿಪರೀತವಾಗಿ ಹೆಚ್ಚುತ್ತೆ. ಆದ್ರೆ ಈ ಏಕಾಗ್ರತೆನ ಕಡುವ ದೊಡ್ಡ ಶತ್ರುಗಳಂದ್ರೆ ಮೊಬೈಲ್ ನೋಟಿಫಿಕೇಷನ್ಗಳು ಮತ್ತೆ ಆ ರೀಲ್ಸ್ಗಳು. ಹೌದು. ಇವುವರಿಂದ ಸಂಪೂರ್ಣವಾಗಿ ದೂರ ಇರಬೇಕು. ರಾಹು ಮತ್ತೆ ದುರ್ಬಲ ಬುಧನ ಪ್ರಭಾವದಿಂದ ವಿದ್ಯಾರ್ಥಿಗಳ ಶ್ರದ್ಧೆ ಬೇರೆ ಕಡೆ ಸೆಳೆಯಲ್ಪಡುವ ಸಾಧ್ಯತೆ ಇರುತ್ತೆ. ಮಹಿಳೆಯರ ಬಗ್ಗೆಯೂ ವರದಿಯಲ್ಲಿ ಒಂದು ವಿಶೇಷ ಪ್ರಸ್ತಾಪ ಇದೆ ಅಲ್ವಾ? ಕೆಲಸ, ಮನೆ, ಮಕ್ಕಳ ಜವಾಬ್ದಾರಿ ಇವೆಲ್ಲದರ ನಡುವೆ ಒತ್ತಡ ಹೆಚ್ಚಾಗಿ
ತಮ್ಮನ್ನು ತಾವು ನಿರ್ಲಕ್ಷಿಸುವ ಸಾಧ್ಯತೆ ಇರುತ್ತೆ. ಹೌದು. ಅದಕ್ಕೆ ಪ್ರೊಫೆಷನಲ್ ಮತ್ತೆ ಪರ್ಸನಲ್ ಲೈಫ್ ನಡುವೆ ಬ್ಯಾಲೆನ್ಸ್ ಮಾಡೋದು ಹಾಗೂ ತಮ್ಮ ಸ್ವಂತ ಆರೋಗ್ಯಕ್ಕಾಗಿ ಅಂದ್ರೆ ಸೆಲ್ಫ್ ಕೇರ್ಗಾಗಿ ಸ್ವಲ್ಪ ಸಮಯ ಮೀಸಲಿಡೋದು ಅತ್ಯಗತ್ಯ. ಈಗ ಈ ಇಡೀ ಭವಿಷ್ಯವಾಣಿನ ಒಂದು ಗಮನಿಸಿದ್ರೆ ಒಂದು ಆಸಕ್ತಿದಾಯಕ ಅಂಶ ಉಳಿಯುತ್ತೆ. ಇದು ವಿದ್ಯಾರ್ಥಿಗಳಿಗೆ ರೀಲ್ಸ್ ನೋಡಬೇಡಿ ಅನ್ನುತ್ತೆ, ಮಹಿಳೆಯರಿಗೆ ಸೆಲ್ಫ್ ಕೇರ್ ಮಾಡಿ ಅನ್ನುತ್ತೆ, ಎಲ್ರಿಗೂ ಡೀಪ್ ಬ್ರೀದಿಂಗ್ ಮಾಡಿ 9 ಗಂಟೆ ಒಳಗೆ ಊಟ ಮಾಡಿ ಡಿಸ್ಟ್ರಾಕ್ಟೆಡ್ ಡ್ರೈವಿಂಗ್ ಮಾಡಬೇಡಿ ಅನ್ನುತ್ತೆ. ಇದು ನೋಡೋಕೆ ಪ್ರಾಚೀನ ಜ್ಯೋತಿಷ್ಯ ಥರ ಕಾಣ್ತಾ ಇಲ್ಲ, ಬದಲಾಗಿ ಯಾವುದೋ ಆಧುನಿಕ ಲೈಫ್ ಸ್ಟೈಲ್ ಕೌನ್ಸಿಲಿಂಗ್ ಥರ ಕಾಣ್ತಾ ಇಲ್ವಾ? ಇದು ನಾವು ಗಮನಿಸಲೇಬೇಕಾದ ಸೂಕ್ಷ್ಮವಾದ ವಿಚಾರ. ಪ್ರಾಚೀನ ಜ್ಯೋತಿಷ್ಯ ಕಾಲಕ್ಕೆ ತಕ್ಕಂತೆ ಹೇಗೆ ಬದಲಾಗುತ್ತೆ ಮತ್ತೆ ಆಧುನಿಕ ಜೀವನ ಶೈಲಿಯ ಸವಾಲುಗಳಿಗೆ ಹೇಗೆ ಸ್ಪಂದಿಸುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಅಂದ್ರೆ ಆ ಮೂಲಭೂತ ಪ್ರಭಾವಗಳು. ಹೌದು, ಗ್ರಹಗಳ ಪ್ರಭಾವ ಮನುಷ್ಯನ ಮಾನಸಿಕ ಸ್ಥಿತಿ ಮೇಲೆ, ಅವನ ಪ್ರಚೋದನೆಗಳ ಮೇಲೆ ಆಗುತ್ತೆ ಅನ್ನೋದು ಜ್ಯೋತಿಷ್ಯದ ಮೂಲ ನಂಬಿಕೆ. ಸಾವಿರಾರು ವರ್ಷಗಳ ಹಿಂದೆ ಆ ಪ್ರಚೋದನೆಗಳು ಬೇರೆ ರೀತಿಯಲ್ಲಿ ಹೊರಹೊಮ್ತಿದ್ವು. ಆದ್ರೆ ಈಗ ಆಧುನಿಕ ಯುಗದಲ್ಲಿ ಆ ಪ್ರಭಾವ ಮೊಬೈಲ್ ರೀಲ್ಸ್ ನೋಡೋ ಗೀಳು, ಆಫೀಸ್ ಟಾರ್ಗೆಟ್ಸ್ನ ಟೆನ್ಷನ್ ಅಥವಾ ಟ್ರಾಫಿಕ್ನಲ್ಲಿ ಬರೋ ಕೋಪದ ರೂಪದಲ್ಲಿ ಹೊರಹೊಮ್ಮುತ್ತೆ. ಆ ಮಾನಸಿಕ ಒತ್ತಡನ ನಿಭಾಯಿಸೋಕೆ ಈ ಲೈಫ್ ಸ್ಟೈಲ್ ಬದಲಾವಣೆಗಳೇ ಪ್ರಾಯೋಗಿಕ ಪರಿಹಾರಗಳಾಗ್ತವೆ. ಇದು ನಿಜಕ್ಕೂ ಒಪ್ಪುವಂಥ ಮಾತು. ಇನ್ನು ಈ ಲೈಫ್ ಸ್ಟೈಲ್ ಬದಲಾವಣೆಗಳ ಜೊತೆಗೆ ಮೂಲ ಮಾಹಿತಿ ಕೆಲವು ನಿರ್ದಿಷ್ಟ ಆಧ್ಯಾತ್ಮಿಕ ಪರಿಹಾರಗಳನ್ನು ಸೂಚಿಸಿದೆ. ಹೌದು. ಮಂಗಳವಾರ ಮತ್ತೆ ಶನಿವಾರದಂದು ಹನುಮಾನ್, ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಶ್ರೀರಾಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ದೀಪ ಹಚ್ಚಿ ಸ್ವಲ್ಪ ಹೊತ್ತು ಶಾಂತವಾಗಿ ಧ್ಯಾನ ಮಾಡೋದು ಒಳ್ಳೆಯದು ಅಂತ ಹೇಳಲಾಗಿದೆ. ಹಾಗೆ ರಾಶಾಧಿಪತಿ ಕುಜ ಗುರುವಿನ ಮನೆಯಲ್ಲಿ ಇರೋದ್ರಿಂದ ಶಿವನಿಗೆ ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕ ಮಾಡಿಸುವುದು ಉತ್ತಮ ಫಲ ನೀಡುತ್ತೆ. ಮತ್ತೆ ಸೂರ್ಯನ ಅನುಗ್ರಹಕ್ಕಾಗಿ ಬೆಳಗ್ಗೆ ಸೂರ್ಯ ಭಗವಾನನಿಗೆ ಅರ್ಘ್ಯ ಅರ್ಪಿಸುವುದು, ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದು ಮನಸ್ಸಿನ ಧೈರ್ಯನ ವೃದ್ಧಿಸುತ್ತೆ ಅಂತ ಕೂಡ ವಿವರಿಸಲಾಗಿದೆ. ಜೊತೆಗೆ ದಾನದ ಮಹತ್ವನೂ ಇಲ್ಲಿ ಒತ್ತಿ ಹೇಳಲಾಗಿದೆ ಅಲ್ವಾ? ಖಂಡಿತ. ಆರ್ಥಿಕವಾಗಿ ಹಿಂದುಳಿದವರಿಗೆ, ವಿಕಲಚೇತನರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅನ್ನ, ಹಣ್ಣು, ಬಟ್ಟೆ ಅಥವಾ ನೋಟ್ಬುಕ್ಗಳನ್ನ ದಾನ ಮಾಡಬೇಕು. ಈ ಪರಿಹಾರಗಳ ಹಿಂದೆಯೂ ಒಂದು ಅದ್ಭುತವಾದ ಮನಃಶಾಸ್ತ್ರ ಅಡಗಿದೆ ಅನ್ಸುತ್ತೆ. ಹೌದು. ಈ ಪರಿಹಾರಗಳು ಕೇವಲ ಧಾರ್ಮಿಕ ಆಚರಣೆಗಳ ಅಥವಾ ನಮ್ಮ ಮನಸ್ಸನ್ನ ಶಾಂತಗೊಳಿಸಿ ಏಕಾಗ್ರತೆ ಹೆಚ್ಚಿಸುವ ಮಾನಸಿಕ ತಾಲೀಮುಗಳ ಅನ್ನೋ ಕೋನದಿಂದ ಯೋಚಿಸಬೇಕು. ಅಂದ್ರೆ ದೀಪ ಹಚ್ಚೋದು. ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಶಾಂತವಾಗಿ ಕುಳಿತಾಗ ಆತನ ಮನಸ್ಸಿನಲ್ಲಿದ್ದ ವಿಪರೀತ ಓಡಾಟ ಮತ್ತೆ ಟೆನ್ಷನ್ ತಾನಾಗಿಯೇ ಕಡಿಮೆಯಾಗುತ್ತೆ. ದೀಪದ ಜ್ವಾಲೆಯ ಮೇಲಿನ ಗಮನ ಏಕಾಗ್ರತೆನ ಹೆಚ್ಚಿಸುತ್ತೆ. ಮತ್ತೆ ದಾನದ ವಿಚಾರದಲ್ಲಿ ಕುಜನ ಪ್ರಭಾವದಿಂದ ಬರೋ ಸಿಟ್ಟು ಮತ್ತೆ ಅಹಂಕಾರನ ಕರಗಿಸಲು ಇದಕ್ಕಿಂತ ಉತ್ತಮ ದಾರಿಯೇ ಇಲ್ಲ. ದಾನ ಮಾಡಿದಾಗ ನಮ್ಮ ಕಷ್ಟಗಳಿಗಿಂತ ಬೇರೆಯವರ ಕಷ್ಟ ದೊಡ್ಡದು ಅನ್ನೋ ಅರಿವು ಮೂಡುತ್ತೆ. ಇದು ಅಹಂಕಾರನ ಕಡಿಮೆ ಮಾಡಿ ಮಾನಸಿಕ ಸಮತೋಲನ ತಂದುಕೊಡುತ್ತೆ. ಹಾಗಾದ್ರೆ ಈ ಇಡೀ ಚರ್ಚೆಯ ಒಟ್ಟಾರೆ ಅರ್ಥ ಏನು? ಏಪ್ರಿಲ್ 2026 ಮೇಷ ರಾಶಿಯವರಿಗೆ ಒಂದು ಸವಾಲಿನ ತಿಂಗಳು ಹೌದು. ಖಂಡಿತ ಹೌದು. ಮೊದಲಿಗೆ ನಿಧಾನಗತಿಯ ಕಷ್ಟಗಳಿದ್ರು, ತಾಳ್ಮೆ ಮತ್ತೆ ಸರಿಯಾದ ಯೋಜನೆಯಿಂದ ವಿಶೇಷವಾಗಿ ಏಪ್ರಿಲ್ 14ರ ನಂತರ ತಮ್ಮ ಕೆಲಸದ ವೇಗನ ಹೆಚ್ಚಿಸಿಕೊಂಡು ಅದೃಷ್ಟನ ಒಲಿಸಿಕೊಳ್ಳಬಹುದಾದ ಅತ್ಯಂತ ಶಕ್ತಿಶಾಲಿ ತಿಂಗಳು ಇದಾಗಿದೆ. ಹೌದು. ವೃತ್ತಿಯಲ್ಲಿ ಸಿಗುವ ಯಶಸ್ಸು, ಆ 40% ಉಳಿತಾಯದ ಶಿಸ್ತು, ದಾಖಲೆಗಳ ಪರಿಶೀಲನೆಯಲ್ಲಿ ಎಚ್ಚರಿಕೆ, ಕಮ್ಯುನಿಕೇಷನ್ನಲ್ಲಿ ಸ್ಪಷ್ಟತೆ ಮತ್ತೆ ದೈನಂದಿನ ಆರೋಗ್ಯದ ಕಡೆ ಸಣ್ಣಪುಟ್ಟ ಗಮನ ಇವುಗಳೇ ಈ ತಿಂಗಳ ಏರಿಳಿತಗಳನ್ನ ಯಶಸ್ವಿಯಾಗಿ ನಿಭಾಯಿಸಲು ಬೇಕಾದ ಪ್ರಮುಖ ಅಸ್ತ್ರಗಳು. ನಾವು ಚರ್ಚೆಯ ಆರಂಭದಲ್ಲಿ ಆ ಟ್ರಾಫಿಕ್ ಜಾಮ್ ಮತ್ತೆ ದಿಢೀರ್ ಸಿಗೋ ಹೈವೇ ಬಗ್ಗೆ ಮಾತಾಡಿದ್ವಿ. ಆ ಹೈವೇ ಸಿಕ್ಕಾಗ ಗಾಡಿ ನುಗ್ಸೋದು ಎಷ್ಟು ಮುಖ್ಯವೋ, ಎಲ್ಲಿ ಬ್ರೇಕ್ ಹಾಕಬೇಕು, ಎಲ್ಲಿ ಸ್ಟೀರಿಂಗ್ ಮೇಲೆ ಹಿಡಿತ ಸಾಧಿಸಬೇಕು ಅನ್ನೋ ಅರಿವು ಅಷ್ಟೇ ಮುಖ್ಯ. 14ನೇ ತಾರೀಖು ಸೂರ್ಯನ ಸ್ಥಾನ ಬದಲಾಗುವಾಗ ಮನುಷ್ಯನ ಮನಸ್ಥಿತಿಯಲ್ಲಿ ಮಂಕು ಕವಿದ ಸ್ಥಿತಿಯಿಂದ ದಿಢೀರ್ ಹುಮ್ಮಸ್ಸು ಮೂಡುತ್ತೆ ಅನ್ನೋದು ನಿಜಕ್ಕೂ ಆಸಕ್ತಿದಾಯಕ. ಹೌದು. ಜ್ಯೋತಿಷ್ಯದ ಮೇಲೆ ನಂಬಿಕೆ ಇರ್ಲಿ ಇಲ್ಲದಿರಲಿ, ನಮ್ಮ ಆಧುನಿಕ ಗುರಿಗಳನ್ನ ಅಥವಾ ಗೋಲ್ ಸೆಟ್ಟಿಂಗನ್ನ ಈ ರೀತಿಯ ಕಾಸ್ಮಿಕ್ ಕ್ಯಾಲೆಂಡರ್ಗಳಿಗೆ ಅನುಗುಣವಾಗಿ ರೂಪಿಸ್ಕೊಂಡ್ರೆ ಹೇಗಿರುತ್ತೆ? ಅಂದ್ರೆ ಪ್ರಕೃತಿಯ ಶಕ್ತಿಗಳು ಮಂಕಾಗಿರುವಾಗ ನಾವು ಕೇವಲ ಪ್ಲಾನಿಂಗ್, ಅಧ್ಯಯನದಲ್ಲಿ ತೊಡಕೊಂಡು ಆ ಶಕ್ತಿಗಳು ಉತ್ತುಂಗಕ್ಕೇರಿದಾಗ ನಮ್ಮ ಐಡಿಯಾಗಳನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ದಿನನಿತ್ಯದ ಜೀವನದಲ್ಲಿ ಇನ್ನಷ್ಟು ಅದ್ಭುತವಾದ ಉತ್ಪಾದಕತೆಯನ್ನು ಸಾಧಿಸಬಹುದೇ?
ಕಾಯುವಿಕೆ ಅನ್ನೋದು ಒಂದು ಶಿಕ್ಷೆಯಲ್ಲ, ಅದು ಮುಂದಿನ ದೊಡ್ಡ ಜಿಗಿತಕ್ಕೆ ಬೇಕಾದ ಸಿದ್ಧತಾ ಸಮಯವಷ್ಟೇ ಅನ್ನೋದನ್ನ ಜನರು ತಮ್ಮದೇ ದೃಷ್ಟಿಕೋನದಿಂದ ಖಂಡಿತ ಯೋಚಿಸಬಹುದು.